ಹಲೋ ಸರ್, ನಮಸ್ತೆ. ಈಗ ಸರ್ ಆರಾಮಾಗಿದ್ದೀರಾ? ಈಗ ಆರಾಮಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಥರ ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು. ಸ್ವಲ್ಪ ನಮ್ಮ ಕಾನೂನೆಲ್ಲ ಇನ್ನೊಂದು ಸ್ವಲ್ಪ ಭದ್ರ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ನೆನ್ನೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಲ್ದೂರಿಗೆ ಹೋಗಿದ್ವಿ ದೇವಸ್ಥಾನಕ್ಕೆ. ಈ ಕಗ್ಲಿಪುರಕ್ಕೆ ಬೆಂಗಳೂರಿಗೆ ಬರ್ತಾ ಕಗ್ಲಿಪುರ ಅಂತ ಸಿಗುತ್ತೆ ಮಧ್ಯದಲ್ಲಿ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಹಿಂದೆಯಿಂದ ಒಬ್ಬ ನನಗೆ ಟೂ ವೀಲರಲ್ಲಿ, ಮೊಪೆಡ್ ಥರ ಟೂ ವೀಲರಲ್ಲಿ ಫಾಲೋ ಮಾಡ್ಕೊಬಂದ. ಹೆಂಗೆ ಗೊತ್ತಾಯ್ತು ಫಾಲೋ ಮಾಡಿದ್ದು ಅಂತಂದರೆ, ಸುಮ್ಮನೆ ಹಾರನ್ ಹೊಡಿಯೋದು, ಕತ್ಲೆ ಅದು, ಐಸೋಲೇಟೆಡ್ ಪ್ಲೇಸು, ಜೋರ ಹಾರನ್ ಹೊಡಿಯೋದು, ಹೊಡ್ಕೊಂಡೇ ಬರೋದು. ಆಮೇಲೆ ಒಂದು ಸತಿ ಬಂದು ತಟ್ಟದ ಸೈಡಲ್ಲಿ, ಮೂವಿಂಗ್ ಕಾರ್ನೇ ತಟ್ಟದ ದಡ್ಡ ಅಂತ. ನಾವು ನಿಲ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಐಸೋಲೇಟೆಡ್ ಪ್ಲೇಸು, ವೆಹಿಕಲ್ಸ್ ಇರಲಿಲ್ಲ, ಜನ ಇರಲಿಲ್ಲ. ಏನು ಮಾಡಿದೆ, ಸ್ವಲ್ಪ ಫಾಸ್ಟಾಗಿ ಹೊಟ್ಟೋದೆ. ಅಲ್ಲೇನು ಇದು ಮಾಡೋದು ಬೇಡ ಅಂತ ಫಾಸ್ಟಾಗಿ ಹೊಟ್ಟೋದೆ. ಬಟ್ ಅಲ್ಲಿ ಟೋಲ್ ಸಿಕ್ತು. ನೆಕ್ಸ್ಟು ಟೋಲಲ್ಲಿ ನಾವು ಸ್ಲೋ ಮಾಡಲೇಬೇಕು, ಬೇರೆ ವೆಹಿಕಲ್ಸು ಇದ್ವು ಅಲ್ಲಿ. ಅವಾಗ ಏನು ಮಾಡಿದೆ, ಹತ್ರನೇ ಬಂದ. ಅವಾಗ ಅವ್ನು ಮುಟ್ಲಿಲ್ಲ ಗಾಡಿನ. ಟೋಲ್ ಆಗಿದ ತಕ್ಷಣ ಮತ್ತೆ ಮುಂದೆ ಹೊಟ್ಟೋದ. ನಾನು ಬಿಟ್ಬಿಟ್ಟೆ, ಹೋಗ್ಬಿಡ್ಲಿ ಹಂಗಾರೆ ಅಂತ. ಅವ್ನು ಹೋಗಲೇ ಇಲ್ಲ, ಸ್ಲೋ ಮಾಡೋದು. ನಾನು ಲೆಫ್ಟಿಗೆ ಬಂದರೆ ಲೆಫ್ಟಿಗೆ ಬರೋದು, ರೈಟಿಗೆ ಹೋದರೆ ರೈಟಿಗೆ ಬರೋದು, ಆ ಥರ ಎಲ್ಲ ಮಾಡ್ದೆ. ಅದಾದಮೇಲೆ ನಾನು ಅವ್ನು ರೈಟಿಗೆ ಹೋಗಿದ ತಕ್ಷಣ ಲೆಫ್ಟಿಗೆ ಒಂದು ಸತಿ ಹೋಗ್ಬಿಡೋಣ ಅಂತ ಎಳೆದೆ. ಫುಲ್ ಲೆಫ್ಟಿಗೆ ಬಂದುಬಿಟ್ಟ ಮತ್ತೆ. ಆಮೇಲೆ ಯಾಕೋ ಸಿಗ್ಗಿ ಹಾಕೊಂತಾನೆ ಅಂದ್ಬಿಟ್ಟು ನಾನೇ ಸ್ಲೋ ಮಾಡಿ ಇದು ಮಾಡಿದಾಗ ಅವ್ನು ಮುಂದೆ ಹೊಟ್ಟೋದ ಗಾಡಿ ತೊಗೊಂಡು. ಮುಂದೆ ಹೋಗಿ ಯಾವ ಥರ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ದ ಅಂದರೆ, ಲೆಫ್ಟಿಗೆ ಹೋಗೋಕ್ಕೂ ಜಾಗ ಇಲ್ಲ, ರೈಟಿಗೆ ಹೋಗೋಕ್ಕೂ ಜಾಗ ಇಲ್ಲ. ಅವ್ನು ಈ ಕಡೆ ರೈಟಲ್ಲಿ ಡಿವೈಡರ್ ಇದೆ, ಲೆಫ್ಟಲ್ಲಿ ಚಿಕ್ಕ ರೋಡ್ ಅದು, ಹೋಗೋಕ್ಕಾಗಲ್ಲ. ಬಟ್ ಜನ ಇದ್ದರು, ಜನ ಇರೋ ಕಡೆ ಥರ ಜಾಗದಲ್ಲೇ ನಿಲ್ಲಿಸ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ. ನಮ್ಮ ಮೇಕಪ್ ಮ್ಯಾನ್ ಇದ್ದವರು 112 ಫೋನ್ ಮಾಡಿದ್ರು. ಫೋನ್ ಏನೋ ಸರಿಯಾಗಿ ಇದಾಗಲಿಲ್ಲ, ರೆಸ್ಪಾಂಡ್ ಮಾಡಲಿಲ್ಲ ಅನಿಸುತ್ತೆ. ಆಮೇಲೆ ಇಳಿದ್ಬಿಟ್ಟೆ, ಯಾಕೆ ಇದು ಮಾಡ್ತಿದ್ಯಾ ಅಂತ ಅವ್ನ ಹತ್ರ ಹೋಗಿ ತಕ್ಷಣ ಅವ್ರು ಹೊಡೆದ. ಅವ್ನು ಹೊಡಿತಿದ್ದಾರೆ ಅಂತ ನಾನು ಇಳಿದ್ಬಿಟ್ಟು ನಾನು ಅವನ್ನ ತಳ್ಬಿಟ್ಟು ನಡೀರಿ, ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ. ಸಡನ್ನಾಗಿ ಒಬ್ಬರು ಲೇಡಿ ಮತ್ತು ಇನ್ನೊಬ್ಬ ಹುಡುಗ ಬಂದ. ಅಲ್ಲೇ ಪಕ್ಕದಲ್ಲೇ ಇದ್ದರು. ಅವ್ನು ಕರೆಕ್ಟಾಗಿ ಅಂಥ ಜಾಗದಲ್ಲೇ ನಿಲ್ಸಿದೆ ನೋಡ್ರಿ, ಅವ್ರು ಇರೋರ ಕಡೆ ಇದರಲ್ಲೇ ಬಂದ್ಬಿಟ್ಟು, ಅಣ್ಣ ಇಲ್ಲ ಸರ್, ಸಾರಿ ಸರ್, ಅವರು ಕುಡಿದ್ಬಿಟ್ಟಿದ್ದಾರೆ, ಬಾರೋ ಅಂತ ಕರ್ಕೊಂಡು ಹೊಟ್ಟೋದ್ರು ಅವನ್ನ. ಸರಿ ಅಂದ್ಬಿಟ್ಟು ನಾವು ಆಯಿತು ನಡೀರಿ ಅಂದ್ಬಿಟ್ಟು ಗಾಡಿ ಕುತ್ಕೊಂಡೆ, ಗಾಡಿ ತೆಗಿರೋ ಹೊಡ್ತೀವಿ ಅನ್ನೋಷ್ಟರಲ್ಲಿ ನಾವು ಕುತ್ಕೊಂಡಿದ್ದೀವಿ. ಒಂದು 15-20 ಜನ ಹುಡುಗಿ ಹಿಡ್ಕೊಂಡು ಎಳೆದಾಡ್ತಾ ಇದ್ದೀರಾ ಅಂತ ಬಂದು ಸರ ಕಿತ್ಕೊಂಡು ಒಂದು ಸ್ವಲ್ಪ ಕ್ಯಾಶ್ ಇತ್ತು, 1,80,000 ಏನೋ ಕ್ಯಾಶ್ ಇತ್ತು. ಕ್ಯಾಶ್ ಎತ್ಕೊಂಡು ಹೊಡೆದು ಚೆನ್ನಾಗೆ ಹೊಡೆದ್ರು. 20 ಜನ ಇದ್ದರು. ನಾವು ಏನು ವಾಪಸ್ ರಿಟೈಲೇಟ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ಇನ್ನೂ ಬೇರೆ ಥರ ಆಗ್ಬಿಡುತ್ತೆ ಅವಾಗ. ಸೊ ಇವರು ಹೇಳ್ತಿದ್ರು, ಅಣ್ಣ ಬಿಟ್ಬಿಡಿ, ನಾವು ಯಾವ ಹುಡುಗಿಗೂ ಇದು ಮಾಡಿಲ್ಲ, ಏನಕ್ಕೆ ಇದು ಮಾಡ್ತಿದ್ದೀರಾ ಅಂತ. ಇವ್ರು ಅಣ್ಣ ಅಂತ ಮಾತಾಡಿರ್ತಿದ್ದೆ ವೀಡಿಯೋದಲ್ಲಿ. ಬಟ್ ಇನ್ನು ಕೆಲವು ವೀಡಿಯೋಗಳು ಅವ್ರು ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ರು. ಇವ್ರದ್ದು ಮೊಬೈಲ್ ಕಿತ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ, ಮೊಬೈಲ್ ಕಿತ್ಕೊಂಡ್ಬಿಟ್ರು ಅಂತ ಕಿತ್ಕೊಂಡು ಕೊನೆಗೆ ಅವ್ರು ಪೊಲೀಸರು ಬಂದಮೇಲೆ ಅವ್ರು ಮೊಬೈಲ್ ಕೊಟ್ಟಿದ್ದು. ಆ ಥರ ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ ಹತ್ರ ಹೋಗಿ ನಂಗೆ ಸಖತ್ ಏಟಾಗಿತ್ತು. ಸ್ಟೇಷನ್ ಹತ್ರ ಹೋಗಿ ಫಸ್ಟ್ ಅಲ್ಲಿಂದ ನೀವು ಫಸ್ಟ್ ಏಡ್ ಮಾಡಿ ಇದಕ್ಕೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಅಂತ ಹಾಸ್ಪಿಟಲ್ಗೆ ಕಳಿಸಿದ್ರು ಅವರು. ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲೆಲ್ಲ ನಂಗೆ ಸ್ವಲ್ಪ ಇದು ಮಾಡಿ ಇಮಿಡಿಯೇಟಾಗಿ ಇಲ್ಲಾಗಲ್ಲ, ಬೇರೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು, ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಅಂತಂದರೆ 20 ಜನ ಅಂದರೆ ನಾಟನ. ಸೊ ಸರ್, ಈಗ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇತ್ತು ಅಂತ ಹೇಳಿದ್ರಲ್ಲ ಘಟನೆ ಸ್ಥಳದಲ್ಲಿ, ಅವಾಗೇನು ಅವ್ರು ಬಂದೇನೋ ಮುಂದೆ ನೋಡಿ ಬಂದು ಏನೋ ಇತ್ತು ತೋಳಿರೋ ಸರ್? ಇಲ್ಲ, ಸುಮಾರು ಹೊತ್ತಾದ್ಮೇಲೆ ಬಂದಿದ್ದವ್ರು ಪೊಲೀಸರು. ಎಷ್ಟು ಹೊತ್ತಿದ್ದು? 112 ಫೋನ್ ಮಾಡಿ ಕಂಟ್ರೋಲ್ ರೂಮ್ಗೆ ಅಲ್ಲಿಂದ ಮೆಸೇಜ್ ಹೋಗಿ ಆಮೇಲೆ ಬಂದಿರೋದು ಒಂದು 20 ನಿಮಿಷ ಆದಮೇಲೆ. ಅಲ್ಲ ಸರ್, ಈಗ ನೈಟ್ ಹೊತ್ತಲ್ಲಿ ನಿಮ್ಮಂಥವ್ರಿಗೆ ಈ ಥರ ಮಾಡಿದೆ, ಜನಸಾಮಾನ್ಯರು ಅಡ್ಡಾಡೋದು ಭಾಳ ತುಂಬ ಕಷ್ಟ ಸರ್. ಅಲ್ಲಿ ಬೇರೆಯವರೆಲ್ಲರೂ ಬಿಡ್ಸಕ್ಕೆ ಬಂದರು. ಅವ್ರುಗಳಿಗೂ ಒಂದಿಬ್ಬರಿಗೆ ಹೊಡೆದ್ರು. ಅವರೆಲ್ಲ ಹೊಟ್ಟೋದ್ರು ಪಾಪ. ಅವರು ಒಂದಿಬ್ಬರಿಗೆ ಹೊಡೆದ್ರು. ಕೆಲವರು ಬೇರೆ ಕಾರಿಂದ ಬಂದ್ಬಿಟ್ಟು, ಯಾಕಂದರೆ ರೋಡ್ ಬ್ಲಾಕ್ ಹೋಗೈತಲ್ಲ, ಇವನು ಬ್ಲಾಕ್ ಮಾಡಿದ್ನಲ್ಲ ಮುಂದೆ, ಅವ್ರಿಗೂ ಪಾಪ ಇನ್ನೊಬ್ರು ಸ್ವಲ್ಪ ಫ್ಯಾಮಿಲಿ ಬಂದಿತ್ತು, ಅವರು ಪಾಪ ಹೇಳಿದೇನೋ ಇದು ಮಾಡಕ್ಕೆ ಬಂದರು, ಅವ್ರಿಗೂ ಹೊಡೆದ್ರು. ಏನು ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀರ? ಅದೇ ಏನು ಹೆಣ್ಮಕ್ಳ ಮೇಲೆ ಏನು ಮುಟ್ಟೂ ಇಲ್ಲ ನಾವು ಏನೂ.
ಹಂಗೆ ಅದನ್ನ ಇಟ್ಕೊಂಡ್ಬಿಟ್ಟು ಆ ಥರ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಹೆಣ್ಮಕ್ಳ ಮೇಲೆ ಅದು ಇದು ಅಂದ್ಕೊಂಡು. ಸರ್ ಈಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದಾರ, ಅವ್ರು ಏನಕ್ಕೆ ಇದು ತೊಗೊಂಡಿದಾರ, ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ? ಸರ್ ಎಲ್ಲನೂ ನಮ್ಮದೆಲ್ಲ ಇವಾಗ ಎಲ್ಲ ಬರ್ಸ್ಕೊಂಡಿದ್ದಾರೆ, ಎಲ್ಲ ಕ್ಲೀನಾಗೆ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ದಾರೆ. ಈಗ ಅಟ್ಯಾಕ್ ಮಾಡಿದ್ರೆ ಯಾರಾದರೂ ಸಿಕ್ಕಿದಾರ ಅದರಲ್ಲಿ? ಸಿಕ್ಕಿದ್ದಾರೆ. ಅವ್ನು ಯಾರು ಅಡ್ಡ ಹಾಕಿದ ಅವನು ಸಿಕ್ಕಿದ್ನಂತೆ. ಏನಕ್ಕೆ ಅಡ್ಡ ಹಾಕಿದೆ ನೀನು ಅಂತಂದರೆ, ಇಲ್ಲ ನನಗೂ ಅವ್ರು ಯಾರು ಹೊಡೆದ್ರು ಅವ್ರಿಗೆ ಇದೇ ಇಲ್ಲ, ನಾನು ಕುಡ್ದಿದ್ದೆ ಅದಕ್ಕೆ ಅಡ್ಡ ಹಾಕಿದೆ ಅಂತಾನಂತೆ. ಅವರೆಲ್ಲರನ್ನೂ ಅವ್ರು ಮಾತಾಡ್ತಾರೆ ಬಿಡಿ ಸರ್, ಕಾನೂನು ಮೇಲೆ ನಂಗೆ ನಂಬಿಕೆ ಇದೆ, ಅವ್ರು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಚೆನ್ನಾಗೆ. ಆಮೇಲೆ ಇನ್ನೊಂದು, ಅವನು ನನ್ನ ಕಾರ್ನೇ ಏನಕ್ಕೆ ಚೇಂಜ್ ಮಾಡ್ದ ಅಂತಲೂ ನನಗೆ ಗೊತ್ತಾಗಲಿಲ್ಲ. ಯಾಕಂದರೆ ಅಂಥ ಜಾಗದಲ್ಲಿ ಅಷ್ಟು ಬೇರೆ ಕಾರ್ಗಳು ಇದ್ವು, ಟೋಲ್ ಹತ್ರನೂ ಬೇರೆ ಕಾರ್ಗಳಿದ್ವು, ಅದೆಲ್ಲ ಬಿಟ್ಟು ನನ್ನ ಕಾರ್ನೇ ಚೇಂಜ್ ಮಾಡಿ ಅಡ್ಡ ಹಾಕಿ. ಸರ್ ಇಲ್ಲ, ನಾವು ಆ ಜಾಗಕ್ಕೆ ಹೋಗೇ ಇಲ್ಲ. ನಾವು ಮೈಸೂರು ರೋಡಿಂದ ಹೋಗಿದ್ದಿದ್ದಲ್ಗೆ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಈ ರೋಡು ಚೆನ್ನಾಗಿದೆ ಅಂತ ಅಂದರು ಇವರು, ಅದಕ್ಕೆ ಈ ರೋಡಲ್ಲಿ ಬಂದ್ವಿ. ಅದ್ರ ಹಿಂದಿನ ಊರಲ್ಲಿ ಒಂದು ಮಯೂರ ಬೇಕ್ರಿ ಅಂತ ಇದೆ, ಅಲ್ಲಿ ನಿಲ್ಲಿಸಿದ್ವಿ ಇಷ್ಟು ಏನಾರ ತಿನ್ನಕ್ಕೆ ತೊಗೊಂಡು ಹೋಗೋಣ ಅಂತ. ಅಲ್ಲಿಂದ ಹೊರಟ್ವಿ. ಈ ಊರು ಮಯೂರ ಬೇಕ್ರಿ ಹತ್ರನೇ ಅಡ್ಡ ಹಾಕಿದ್ದು ನಮಗೆ ಇವಾಗ ಯಾರ್ದು ಏನು, ಯಾಕಂದ್ರೆ ಅಲ್ಲಿ ಇಳಿದಿದ್ವಿ, ಅಲ್ಲಿ ಯಾರು ನೋಡ್ಕೊಂಡು ಇಲ್ಲಿಗೆ ಇನ್ಫಾರ್ಮೇಶನ್ ಮಾಡಿ ಇಲ್ಲೇನಾರ ಆ ಥರ ಮಾಡಿದ್ರ. ಯಾಕಂದ್ರೆ ಅಲ್ಲೂ ಮಯೂರ ಬೇಕ್ರಿ ಅಂತ ನಿಲ್ಸಿದ್ವಿ, ಅಟ್ಯಾಕ್ ಆಗಿದ್ದು ಇಲ್ಲಿ ಮಯೂರ ಬೇಕ್ರಿ ಮುಂದೆನೆ. ಅಲ್ಲಿ ನಾವು ಇಳಿದಿದ್ವಿ, ನಾವು ಇಬ್ಬರೇ ಇಳಿದಿದ್ವಿ. ಅಲ್ಲೇನಾರ ಅವ್ರು ನೋಡ್ಕೊಂಡು ಯಾರು ಬರ್ತಿದ್ದಾರೆ, ಇಬ್ಬರೇ ಇದ್ದಾರೆ ಗಾಡಿ ಅಡ್ಡ ಹಾಕಿ ಅಂತ, ಅಲ್ಲೇ ಏನಾರು ಅಡ್ಡಾಡಕ್ಕೆ ಟ್ರೈ ಮಾಡಿದ್ರ ಆ ಥರ ಏನೋ, ಅದೆಲ್ಲ ಇವಾಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್ ಅದನ್ನೆಲ್ಲ. ಈಗ ಮತ್ತೆ ಕಾರಲ್ಲಿ ಬೆಲೆ ಬಾಳೋ ವಸ್ತುಗಳಿದ್ರು, ಚೈನೆಲ್ಲ ಕಿತ್ಕೊಂಡ್ರೆ ಅಂತ ಹೇಳಿದ್ರು ಸರ್, ಏನಾಯ್ತು? ಅದಿನ್ನೂ ನಮಗೆ ಇಲ್ಲ ಅಲ್ಲಿ ಎಲ್ಲಿ ಆಗಿ ಗುಂಪಲ್ಲಿ ಎಲ್ಲ FIR ಅಲ್ಲಿ ಬರ್ಸಿದ್ದೀವಿ. ಇದರಲ್ಲಿ ಏನು ಬರ್ಕೊಡ್ಬೇಕು, ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಬರ್ಸಿದ್ದೀನಿ, ನೋಡ್ಬೇಕು ಅದನ್ನು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ನೋಡ್ತಾ ಇರೋ ಜನಗಳಿಗೆ ಏನಂತ ಹೇಳ್ತಾರೆ ಸರ್? ಅಂದರೆ ಈ ಥರ ಎಲ್ಲ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು. ಮುಂಚೆನೂ ಈ ಥರ ಇನ್ಸಿಡೆಂಟ್ ಎಲ್ಲ ಆ ಏರಿಯಾದಲ್ಲಿ ಆಗಿತ್ತಂತ, ಅಥವಾ ಇದೇ ಫಸ್ಟ್ ಟೈಮ್ ಆಗುತ್ತೆ? ಅದೆಲ್ಲ ಅಲ್ಲೆಲ್ಲ ಯಾವಾಗಲೂ ಆಗ್ತಿರುತ್ತೆ ಅಂತಾರೆ ಅವರು. ಯಾವಾಗಲೂ ಆಗ್ತಿರುತ್ತೆ ಅಂತ ಹೇಳೋ ಬದಲು ಅದನ್ನು ತಡೆಗಟ್ಟಿದ್ರೆ ಒಳ್ಳೇದಲ್ವ? ಯಾವಾಗಲೂ ಆಗ್ತಿರುತ್ತೆ, ಇಲ್ಲೇ ಕುಂತಿರ್ತಾರೆ ಯಾವಾಗಲೂ ಕೆಲವರು. ಯಾರು ಸುಮ್ಮನೆ ನಿಲ್ಲಿಸ್ಬಿಟ್ಟು ಬಂದು ಜಗಳ ಮಾಡ್ತಾರೆ, ಹೊಡಿತಾರೆ ಅಂತಾರೆ. ನಾವು ಅವರು ಇವರು ಅಂತ ನಾವು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ಆ ಟೈಮಲ್ಲಿ ನಾವೇನು ಹೇಳೋಕ್ಕೂ ಆಗಲ್ಲ. ಬಟ್ ಅದು ಏನೋ ಪ್ರೀ ಪ್ಲ್ಯಾನ್ಡೇ ಅನಿಸುತ್ತೆ ಸರ್ ಇದು. ಯಾಕಂದರೆ ನೋಡಿ, ನಾವಲ್ಲಿ ಅವ್ನು ನನ್ನ ಕಾರ್ನೇ ಚೇಂಜ್ ಮಾಡೋದು, ಅಡ್ಡ ಹಾಕೋದು, ಇದೆಲ್ಲ ಏನು ಅಂತಲೇ ಗೊತ್ತಿಲ್ಲ. ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂಗಾದ್ರೆ ಬೆಂಗಳೂರಲ್ಲಿ ನೈಟ್ ಹೊತ್ತಲ್ಲಿ ಓಡಾಡೋದೇ ತುಂಬ ಕಷ್ಟ ಆಗುತ್ತೆ ಅಂತ ಈಗ ಆಗಿದೆಯಲ್ಲ ಸರ್, ಗಂಡಸರುಗಳಿಗೆ ಹಿಂಗಾಗ್ಬಿಟ್ರೆ ಕಷ್ಟ ಇದೆ. ಲೇಡೀಸ್ಗೆಲ್ಲ ಇನ್ನೆಷ್ಟು ಪ್ರಾಬ್ಲಮ್ ಆಗುತ್ತೆ, ನಾವೇ ಯೋಚನೆ ಮಾಡ್ಬೇಕು ಅದನ್ನು.